ಎಲ್ಲಾರ್ಗೂ ಏನು ಇವಾಗ 9 months ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದ್ಮೇಲೆ ತಾಯಿದು ಕೆಲಸ ಮುಗೀತು, ಇವಾಗ ಏನೇ ಇದ್ರು ಮಗು ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ಒಂದು ಆಲೋಚನೆ ಇರುತ್ತೆ. ಬಟ್ ಆಕ್ಚುಲಿ ಡೆಲಿವರಿ ಆದ್ಮೇಲೆ ತಾಯಿಗೂ ಕೇರ್ ಇಸ್ ರಿಕ್ವೈರ್ಡ್. ಸೊ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್? ತಾಯಿ ಏನ್ ನೋಡ್ಕೋಬೇಕು? ಏನಾದ್ರೂ ಸಪೋಸ್ ತುಂಬಾ ಟಯರ್ಡ್ ಅನ್ಸ್ತಾ ಇದೆ ಅಥವಾ ಏನೋ ತುಂಬಾ ಡಿಪ್ರೆಷನ್ ಅನ್ಸ್ತಾ ಇದೆ, ತುಂಬಾ ಲೋ ಆಗಿ ಫೀಲ್ ಮಾಡ್ತಾ ಇದಾರೆ, ಸೊ ದೀಸ್ ಆರ್ ಕಾಮನ್ಲಿ ಕಾಲ್ಡ್ as ಬೇಬಿ ಬ್ಲೂಸ್. ಅಂದ್ರೆ ಡೆಲಿವರಿ ಆದ್ಮೇಲೆ ಏನೋ ಒಂಥರ ಡಿಪ್ರೆಷನ್ ಅಲ್ಲಿ ಹೋಗ್ಬೋದು. ಇದು ಟೆಂಪ್ರರಿ ಆಗಿರ್ಬೋದು ಅಥವಾ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತಾನೆ ಅವ್ರಿಗೆ ಒಂದು ಸೈಕ್ಯಾಟ್ರಿ ಪ್ರಾಬ್ಲಮ್ಗಳೇ ಶುರು ಆಗ್ಬೋದು. ಇದಕ್ಕೆ ನಾವು ಏನ್ ಮಾಡಬೇಕು? ಸೊ ಅರ್ಲಿ ಡಿಟೆಕ್ಷನ್. ಸೊ ನಾವು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ತಾ ಇರಬೇಕು, ಕೇರ್ಫುಲ್ ಆಗಿ ನೋಡ್ತಾ ಇರಬೇಕು. ಅದ್ ಬಿಟ್ರೆ ತಾಯಿಗೆ ನ್ಯೂಟ್ರಿಷನಲಿ ಆಲ್ಸೋ ಶಿ ರಿಕ್ವೈರ್ಸ್, ಪ್ರೆಗ್ನೆನ್ಸಿಲ್ ಮಾತ್ರ ಅಲ್ಲ ಅವರು ನ್ಯೂಟ್ರಿಷನ್ ಬಗ್ಗೆ ನೋಡ್ಕೊಳ್ಳೋದು. ಸೊ ವಾಟ್ ಇಸ್ ಮೈ ಅಡ್ವೈಸ್? ಆಫ್ಟರ್ ಡೆಲಿವರಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹ್ಯಾವ್ adequate hydration, drink good amount of water and have a very good nutritious diet. ಪಥ್ಯ ಅನ್ಕೊಂಡು ಜಾಸ್ತಿ ತಿಂದೇ ಇರೋದು, ಡಯಟಿಂಗ್ ಮಾಡೋದು, ಫಾಸ್ಟಿಂಗ್ ಮಾಡೋದು ಪ್ಲೀಸ್ ಡೋಂಟ್ ಡೂ ಇಟ್. ಬಿಕಾಸ್ ಮಿಲ್ಕ್ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಬೇಬಿ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಅಂಡ್ ನಿಮ್ ಹೆಲ್ತ್ಗೂ ಆನ್ ಅ ಲಾಂಗ್ ಟರ್ಮ್ ಎಫೆಕ್ಟ್ ಆಗುತ್ತೆ. ಸೊ ಡೆಲಿವರಿ ಆದ್ಮೇಲೆ ಫಾರ್ 6 months ಪ್ಲೀಸ್ ಕಂಟಿನ್ಯೂ ಯೋರ್ ಐರನ್ ಅಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್.